ಹಾಯ್ ಮಕ್ಕಳೇ, ವೆಲ್ಕಮ್ ಟು ಚೆರಿ ಟಿವಿ. ಇಂದಿನ ನಮ್ಮ ಕತೆ ಕೋತಿ ಮತ್ತು ಮೊಸಳೆ. ಒಂದೂರಿನಲ್ಲಿ ಒಂದು ನದಿ ಇತ್ತು. ಆ ನದಿಯ ಹತ್ತಿರ ದೊಡ್ಡ ನೇರಳೆ ಹಣ್ಣಿನ ಮರವಿತ್ತು. ಆ ಮರದ ಮೇಲೆ ಒಂದು ಚುರುಕು ಕೋತಿ ವಾಸ ಮಾಡುತ್ತಿತ್ತು. ಪ್ರತಿದಿನ ಅದು ಸಿಹಿ ಸಿಹಿಯಾದ ನೇರಳೆ ಹಣ್ಣುಗಳನ್ನು ತಿನ್ನುತ್ತಾ ಸಂತೋಷದಿಂದಿತ್ತು. ಒಂದು ದಿನ ತುಂಬಾ ದಣಿವು ಮತ್ತು ಹಸುವು ಹಿಡಿದ ಮೊಸಳೆ ನದಿಯ ಬಳಿಗೆ ಬಂತು. ಅದನ್ನು ನೋಡಿದ ಕೋತಿ ಕರುಣೆಯಿಂದ ಹೇಳಿತು, ಸ್ನೇಹಿತ, ನಿನಗೆ ತುಂಬಾ ದಣಿವಾದಂತೆ ಕಾಣುತ್ತಿದೆ. ಈ ಸಿಹಿಯಾದ ನೇರಳೆ ಹಣ್ಣುಗಳನ್ನು ತಿನ್ನು ಎಂದಿತು. ಮೊಸಳೆ ನೇರಳೆ ಹಣ್ಣುಗಳನ್ನು ತಿಂದಿತು ಮತ್ತು ತುಂಬಾ ಸಂತೋಷಪಟ್ಟಿತು. ಹೀಗೆ ಕೋತಿ ಮತ್ತು ಮೊಸಳೆ ಸ್ನೇಹಿತರಾದರು. ಒಂದು ದಿನ ಮೊಸಳೆ ಹಣ್ಣುಗಳನ್ನು ತಿಂದು ಕೆಲವು ಹಣ್ಣುಗಳನ್ನು ಮನೆಗೆ ತನ್ನ ಹೆಂಡತಿಗೆ ತೆಗೆದುಕೊಂಡು ಹೋಯಿತು. ಆಕೆ ಹಣ್ಣುಗಳನ್ನು ತಿಂದು ಆಹಾ, ಎಷ್ಟು ಸಿಹಿಯಾಗಿದೆ ಎಂದು ಹೇಳಿತು. ಹಣ್ಣುಗಳ ರುಚಿ ನೋಡಿದ ಮೊಸಳೆಯ ಹೆಂಡತಿಗೆ ಒಂದು ಕೆಟ್ಟ ಆಲೋಚನೆ ಬಂತು. ಇಲ್ಲಿ ನೋಡಿ, ಈ ಹಣ್ಣು ಎಷ್ಟು ಸಿಹಿಯಾಗಿದೆ. ಅದನ್ನು ದಿನವೂ ತಿನ್ನುವ ಕೋತಿಯ ಹೃದಯ ಎಷ್ಟು ಸಿಹಿಯಾಗಿರಬೇಕು. ನೀವು ನನಗೆ ಆ ಕೋತಿಯ ಹೃದಯವನ್ನು ತರಲೇಬೇಕು ಎಂದು ಮೊಸಳೆಯ ಹೆಂಡತಿ ಹಠ ಮಾಡಿತು. ಮೊಸಳೆ ತುಂಬಾ ಗೊಂದಲಕ್ಕೊಳಗಾಯಿತು. ಆದರೆ ಹೆಂಡತಿಯ ಒತ್ತಾಯಕ್ಕೆ ಮಣಿದು ಒಪ್ಪಿಕೊಂಡಿತು. ಮೊಸಳೆ ಕೋತಿಯ ಹತ್ತಿರ ಬಂದು, ಸ್ನೇಹಿತ, ನನ್ನ ಹೆಂಡತಿ ನಿನಗಾಗಿ ವಿಶೇಷ ಅಡುಗೆ ಮಾಡಿದ್ದಾಳೆ. ನೀನು ನಮ್ಮ ಮನೆಗೆ ಬರಲೇಬೇಕು ಎಂದು ಕೋರಿಕೊಂಡಿದ್ದಾಳೆ ಎಂದಿತು. ಕೋತಿ ಮೊಸಳೆಯ ಮಾತನ್ನು ನಂಬಿ ಮೊಸಳೆಯ ಬೆನ್ನ ಮೇಲೆ ಕುಳಿತುಕೊಂಡಿತು. ಮೊಸಳೆ ಮತ್ತು ಕೋತಿ ನದಿಯ ಮಧ್ಯಭಾಗಕ್ಕೆ ಬಂದಾಗ ಮೊಸಳೆಯು ಪಾಪಪ್ರಜ್ಞೆಯಿಂದ ನಿಜವನ್ನು ಹೇಳಲು ಮುಂದಾಯಿತು. ಗೆಳೆಯ, ನನ್ನನ್ನು ಕ್ಷಮಿಸು. ನನ್ನ ಹೆಂಡತಿ ನಿನ್ನ ಹೃದಯವನ್ನು ತಿನ್ನಬೇಕೆಂದು ಆಸೆ ಪಟ್ಟಿದ್ದಾಳೆ. ಅದಕ್ಕಾಗಿ ನಿನಗೆ ಸುಳ್ಳು ಹೇಳಿ ಕರೆದುಕೊಂಡು ಹೋಗುತ್ತಿರುವೆ ಎಂದಿತು. ಕೋತಿಯು ಗಾಬರಿಯಿಂದ ಒಂದು ನಿಮಿಷ ಯೋಚಿಸಿತು. ಚತುರ ಕೋತಿ ಶಾಂತಿಯಿಂದ ಯೋಚಿಸಿ ಉತ್ತರಿಸಿತು, ಅಯ್ಯೋ ಗೆಳೆಯ, ನೀನು ಮೊದಲೇ ನನಗೆ ಹೇಳಬಾರದಿತ್ತೇ. ನನ್ನ ಹೃದಯವನ್ನು ನಾನು ಮರದಲ್ಲಿಯೇ ಬಿಟ್ಟು ಬಂದಿದ್ದೇನೆ. ನನ್ನನ್ನು ಮತ್ತೆ ಮರದ ಹತ್ತಿರ ಕರೆದುಕೊಂಡು ಹೋಗು, ಹೃದಯವನ್ನು ತರೋಣ ಎಂದಿತು. ಮೂರ್ಖ ಮೊಸಳೆ ಕೋತಿಯ ಮಾತನ್ನು ನಂಬಿ ಹಿಂತಿರುಗಿ ಮರದ ಕಡೆ ಸಾಗಿತು. ಮರ ಸಮೀಪಿಸುತ್ತಿದ್ದಂತೆ ಕೋತಿ ಚಂಗನೆ ನೆಗೆದು ಮರದ ಮೇಲೆ ಕುಳಿತುಕೊಂಡಿತು. ಕೋತಿ ಮೊಸಳೆಗೆ, ಅಯ್ಯೋ ಮೂರ್ಖ ಮೊಸಳೆಯೇ, ಯಾರ ಹೃದಯ ತಾನೇ ದೇಹದಿಂದ ಹೊರಗಿರುತ್ತದೆ? ನೀನು ತುಂಬಾ ಮೂರ್ಖ ಮತ್ತು ದ್ರೋಹಿ. ಈಗಿನಿಂದ ನಾವು ಸ್ನೇಹಿತರಲ್ಲ, ಹೋಗು ಎಂದಿತು. ಮೊಸಳೆ ನಾಚಿಕೆಯಿಂದ ತಲೆ ತಗ್ಗಿಸಿಕೊಂಡು ನೀರಿಗೆ ಜಾರಿತು. ಈ ಕಥೆಯ ನೀತಿ, ಉಪಾಯ ಬಲ್ಲವನಿಗೆ ಅಪಾಯವಿಲ್ಲ. ನೋಡಿದ್ರ ಮಕ್ಕಳೇ, ಕೋತಿ ಮತ್ತು ಮೊಸಳೆಯ ಕತೆ? ಇನ್ನೂ ಇಂತಹ ಸುಂದರ ಕಥೆಯನ್ನು ಕೇಳಬೇಕು, ನೋಡಬೇಕು ಅಂದ್ರೆ ಚೆರಿ ಟಿವಿಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.